ಕೆಂಪುಕೋಟೆ ಬಳಿಯಲ್ಲಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಹೀನ್ ಕಾರಿನಲ್ಲಿ ಅಸಾಲ್ಟ್ ರೈಫಲ್ ಪಿಸ್ತೂಲ್ ಪತ್ತೆಯಾಗಿದೆ. ಇಲ್ಲಿ ಈ ಕೆಂಪುಕೋಟೆಯಲ್ಲಿ ಒಂದು ಕಾರು ಬ್ಲಾಸ್ಟ್ ಆಗಿತ್ತಲ್ಲ, ಇದೇ ಶಾಹೀನ್ ಅವನ ಕಾರಲ್ಲಿ ಒಂದು ಅಸಾಲ್ಟ್ ರೈಫಲ್ ಕೂಡ ಸಿಕ್ಕಿದೆ, ಪಿಸ್ತೂಲ್ ಕೂಡ ಪತ್ತೆಯಾಗಿದೆ. ಅಲ್ ಫಲಾಹ್ ವಿವಿಯಲ್ಲಿ ನೆಲೆಸಿದಂಥ ಬ್ರೆಜಾ ಕಾರಲ್ಲಿ ಇದು ಪತ್ತೆಯಾಗಿರೋದು. ರೈಫಲ್ ವಿದೇಶಿ ಆಯುಧಗಳನ್ನು ಎನ್ಐಎ ವಶಪಡಿಸಿಕೊಂಡಿದೆ. ಅಲ್ ಫಲಾಹ್ ಕಾಲೇಜಿನ ವಿದ್ಯಾರ್ಥಿಗಳು ಯಾರು ಇದ್ರೋ ಅವ್ರ ಒಂದು ಅನುಮಾನ ಅಂತೂ ಇದೀಗ ಶುರುವಾಗಿದೆ. ಅದು ಸಾಲದು ಅಂತ ಹೇಳಿ ಅಲ್ಲೊಂದು ಕಾರ್ ನಿಲ್ಲಿಸಿದ್ರಲ್ಲ, ಅಲ್ಲಿ ಈ ರೀತಿ ಅಸಾಲ್ಟ್ ರೈಫಲ್ ಮತ್ತೊಂದು ಪಿಸ್ತೂಲ್ ಸಿಕ್ಕಿರೋದು ಆ ಭಾಗದಲ್ಲಿ. ಎನ್ಐಎ ದಾಳಿ ಮಾಡಿ ವಶಪಡಿಸ್ಕೊಂಡಿರೋದು. ಇದನ್ನು ಲಕ್ನೋದಲ್ಲಿರುವ ಖಾಂದಾರಿ ಬಜಾರ್ನಲ್ಲಿ ಮನೆ ಇದೆ. ಕೆಂಪುಕೋಟೆ ಬಳಿಯಲ್ಲಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಹೀನ್ ಕಾರಿನಲ್ಲಿ ಅಸಾಲ್ಟ್ ರೈಫಲ್ ಪಿಸ್ತೂಲ್ ಪತ್ತೆಯಾಗಿದೆ. ಇಲ್ಲಿ ಈ ಕೆಂಪುಕೋಟೆಯಲ್ಲಿ ಒಂದು ಕಾರು ಬ್ಲಾಸ್ಟ್ ಆಗಿತ್ತಲ್ಲ, ಇದೇ ಶಾಹೀನ್ ಅವನ ಕಾರಲ್ಲಿ ಒಂದು ಅಸಾಲ್ಟ್ ರೈಫಲ್ ಕೂಡ ಸಿಕ್ಕಿದೆ, ಪಿಸ್ತೂಲ್ ಕೂಡ ಪತ್ತೆಯಾಗಿದೆ. ಅಲ್ ಫಲಾಹ್ ವಿವಿಯಲ್ಲಿ ನೆಲೆಸಿದಂಥ ಬ್ರೆಜಾ ಕಾರಲ್ಲಿ ಇದು ಪತ್ತೆಯಾಗಿರೋದು. ರೈಫಲ್ ವಿದೇಶಿ ಆಯುಧಗಳನ್ನು ಎನ್ಐಎ ವಶಪಡಿಸಿಕೊಂಡಿದೆ. ಅಲ್ ಫಲಾಹ್ ಕಾಲೇಜಿನ ವಿದ್ಯಾರ್ಥಿಗಳು ಯಾರು ಇದ್ರೋ ಅವ್ರ ಒಂದು ಅನುಮಾನ ಅಂತೂ ಇದೀಗ ಶುರುವಾಗಿದೆ. ಅದು ಸಾಲದು ಅಂತ ಹೇಳಿ ಅಲ್ಲೊಂದು ಕಾರ್ ನಿಲ್ಲಿಸಿದ್ರಲ್ಲ, ಅಲ್ಲಿ ಈ ರೀತಿ ಅಸಾಲ್ಟ್ ರೈಫಲ್ ಮತ್ತೊಂದು ಪಿಸ್ತೂಲ್ ಸಿಕ್ಕಿರೋದು ಆ ಭಾಗದಲ್ಲಿ. ಎನ್ಐಎ ದಾಳಿ ಮಾಡಿ ವಶಪಡಿಸ್ಕೊಂಡಿರೋದು. ಇದನ್ನು ಲಕ್ನೋದಲ್ಲಿರುವ ಖಾಂದಾರಿ ಬಜಾರ್ನಲ್ಲಿ ಮನೆ ಇದೆ.